ಈಗ ನೋಡ್ರಿ ಎಷ್ಟು ಮಸ್ತಾಗಿತ್ತು ಮಾಷಾಲ್ಲ ಪೌಡ್ರ್, ಫೈನ್ ಪೌಡ್ರ್ ಆಗಿತ್ತು. ಅಂದರೆ ಜಲ್ದಿ ಸಿಪ್ಪೆ ಎಲ್ಲ ಬಾಟಮ್ಗೆ ಈ ಥರ ಡಿಸೈನ್ ಬಂದಿದ್ದು ನೋಡ್ರಿ ರೌಂಡಾಗಿ. ಈ ಕಲರ್ ಭಾಳ ಇಷ್ಟ ಮಗ. ಇದು ಒಂದು ಕಲರ್ ತೊಗೊಂಡೆ ನೋಡ್ರಿ. ಇದು ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕಡೆಯಿಂದ ಝಾರಾ ರೆಸಿಪಿ ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಝಾರು ನೋಮಾನ್ ಸ್ಕೂಲ್ಗೆ ಹೊಂಟಾರ. ರಜಾ ಇದ್ದೀನಿ. ಎದ್ದಿಲ್ಲ ನೀನು ನೋಮಾನ್, ನೀನು ಹೋಗಿ ಬರ್ರಿ. ಬರ್ತೀರ? ಹೋಗಿ ಬರ್ರಿ. ಬಾಯ್ ಜಾರು. ಹೊಂಟಾರ ಜಾರು ಅವರು. ಅಚ್ಚಲ್ಲಿಗೆ ಎಕ್ಸಾಮಾ? ಇವತ್ತು ಲಾಸ್ಟ್ ಪೇಪರ್ ಐತಿ ಇವ್ರದ್ದು. ಹಸ್ಬೆಂಡ್ ಬಿಡಾಕೊಂತಾರೆ. ಕ್ಲೈಮೇಟ್ ಎಷ್ಟು ಕೂಲ್ ಆಗಿದೆ ನೋಡಿ. ಹೋಗ್ಬಾ ನಮ್ಮನ್, ಚಲೋ ಬರ್ರಿ. ಏನು ಆಲ್ ದ ಬೆಸ್ಟ್. ಅಲ್ಲಾ ಪೀಸ್ ಜಾಕ. ಹಾಂ, ಗೇಟ್ ಲಾಕ್ ಮಾಡಿ. ಏನು ವಿಶೇಷ ಇದೆ ಮನೆಯಲ್ಲಿ ಅಂತಂದರೆ, ಇವತ್ತು ನಾವು ಹಬ್ಬದ ಎಲ್ಲ ತಯಾರಿ ಮಾಡಕತ್ತೀನಿ. ನಾನು ಏನೇನು ತಯಾರಿ ಮಾಡಕತ್ತೀನಿ ಅದೆಲ್ಲ ನಾನು ಶೇರ್ ಮಾಡ್ತೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಜಾಸ್ತಿ ಕೆಲಸ ಇದೆ. ಈಗ 2 ದಿನ ಇದೆ ರೀ ಹಬ್ಬ, ಹಾಗಾಗಿ ಎಲ್ಲ ಈಗ ಮಾಡ್ಕೋಬೇಕು. ಏನೇನು ನಾನು ತಯಾರಿ ಮಾಡಕತ್ತೀನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಮತ್ತು ಇನ್ನೂ ಒಂದು, ನಿನ್ನೆ ನಾನು ಎಲ್ಲ ಬಟ್ಟೆಗಳು ಶೇರ್ ಮಾಡಿದ್ದೆ, ಝಾರಾದು ನೋಮಾನ್ದು. ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ, ಎಲ್ಲರದು ಥ್ಯಾಂಕ್ಸ್ ರೀ. ಮತ್ತು ಝಾರಾದು ಡ್ರೆಸ್ ಪ್ರೈಸ್ ಎಷ್ಟು ಅಂತ ಕೇಳಿದ್ರಿ. ಅದು 1500 ಸಮಥಿಂಗ್ ಇದ್ದು ರೀ. ಝಾರು ಅದು ತೊಗೊಂಡ್ಲು. ಮತ್ತು ನೋಮಾನ್ದು ಪ್ರೈಸ್ ನನಗಷ್ಟು ಗೊತ್ತಿಲ್ಲ, ಅವ್ರ ಪಪ್ಪಾನೇ ಕೊಟ್ಟರು. ಮತ್ತು ಸ್ಲೀಪರ್ ಝಾರದು ಕಲರ್ ಕರೆಕ್ಟಾಗಿ ತೊಗೊಂಡ್ರೆ ಅದು ಮ್ಯಾಚಿಂಗ್ ಆಗ್ತಾಯಿಲ್ಲ. ಪಾಸಿಬಲ್ ಆದರೆ ಮ್ಯಾಚಿಂಗ್ ಸ್ಲೀಪರ್ ತೊಗೊಂಡ್ರಿ ಅಂತ ಹೇಳಿದ್ರಿ. ಥ್ಯಾಂಕ್ಸ್ ಝಾರು. ನೀವು ಹೇಳಿರಲ್ಲ ಅವಾಗ ಕಲೆ ಬಿದ್ದುಬಿಟ್ಟಾಡ್ರಿ, ಬೇರೆ ತೊಗೋರಿ ಸ್ಲೀಪರ್ ಅಂಥೇಳಿ. ನೋಡೋಣ, ತೊಗೊಂಡ್ರೆ ತೊಗೊತೀವಿ, ಇಲ್ಲಾಂದರೆ ಆಮೇಲೆ ಹಬ್ಬ ಆಗಿಂದ ನೋಡಿ ತೊಗೊತೀವಿ. ಈಗಂತೂ ಆಗಲ್ಲ, ಈಗ ಎಷ್ಟೆಲ್ಲ ಶಾಪಿಂಗ್ ಮಾಡಿವಲ್ಲ. ಮತ್ತು ನೋಡ, ನೀವು ಹೇಳಿದ್ರಲ್ಲ ಭಾಳ ಖುಷಿ ಆಯ್ತು. ಥ್ಯಾಂಕ್ಸ್ ರೀ. ಈಗ ನಾನು ಮತ್ತು ಮಕ್ಳಿಗನ ಎಷ್ಟು ಚಲೋ ಮಾತಾಡ್ತೀರಿ ನಿಮ್ಮ ಮಕ್ಳು ಅಂಥೇಳಿ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ. ಭಾಳ ಖುಷಿ ಆಯ್ತು ನಿಮ್ಮ ಕಾಮೆಂಟ್ ಓದಿ. ನನಗೆ ಇದೇ ಥರ ಕಾಮೆಂಟ್ ಮಾಡ್ತಾಯಿರಿ, ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗಿದ್ರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ. ಈ ಅಕ್ಕನಿಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಹೃದಯದಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ. ನಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಕತ್ತೀರಿ. ಭಾಳ ನಿಮಗೆ ಏನೋ ಒಮ್ಮೆ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಾನು ಹಬ್ಬ ತಯಾರಿ ಏನೇನು ಮಾಡಕತ್ತೀನಿ ಅದು ಶೇರ್ ಮಾಡ್ತೀನಿ. ಮತ್ತು ನಾನು ನಿನ್ನೆ ಡ್ರೆಸ್ ತೊಗೊಂಬಂದೀನಿ, ನನಗೆ ಅದನ್ನು ಇವತ್ತು ಬ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತೀನಿ. ಯಾವ ಥರ ತೊಗೊಂಡಿನಿ, ಯಾವ ಕಲರ್ ತೊಗೊಂಡಿನಿ ಎಲ್ಲ ನಿಮಗೆ ಇವತ್ತು ತೋರಿಸ್ತೀನಿ. ನಿನ್ನೆ ಅದ್ರಾಗ ಆ್ಯಡ್ ಮಾಡ್ತಿದ್ದೆ, ಇದ್ದರೆ ತಂದಿದ್ದಿಲ್ಲ ನಾನು. ಅಂದ್ರೆ ನನಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಡ್ರೆಸ್ ಸಿಗ್ತಾಯಿಲ್ಲ ಅಂಥೇಳಿ. ಅದಕ್ಕೆ ಹೇಳಿದ್ರಂದರೆ, ನನಗೆ ಕಲರ್ ನನಗೆ ಯಾವ್ದು ಬೇಕಿತ್ತು ಆ ಕಲರ್ ನನಗೆ ಸಿಗ್ತಾಯಿದ್ದಿಲ್ಲ. ಹಾಗಾಗಿ ಅದು ಕಲರ್ ನನಗೆ ಸಿಕ್ತು. ನಿನ್ನೆ ಆ ಕಲರ್ ತೊಗೊಂಡಿನಿ. ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹೇಗಿದೆ ಅಂಥೇಳಿ. ಈಗ ಕಿಚನ್ಗೆ ಹೋಗ್ತೀನಿ, ಸಿಕ್ಕಾಪಟ್ಟೆ ಕೆಲಸ ಇದಾವೆ, ಮತ್ತು ಸ್ವಲ್ಪ ಹೊರಗೂ ಹೋಗೋದಿದೆ. ಅದೆಲ್ಲ ನಾನು ಇವತ್ತು ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ, ಹಾಗಾದರೆ ನಿಮಗೆ ಗೊತ್ತಾಗುತ್ತೆ. ಈಗ ಕಿಚನಲ್ಲಿ ಹೋಗಿ ಮತ್ತು ನಿಮಗೆ ನಾನು ನಿನ್ನೆ ಹೇಳಿದ್ದೆ ಸ್ಪೆಷಲ್ ಬ್ಲಾಗ್ ಸಿಗುತ್ತಾ, ನಾನು ಏನು ಮಾಡಕತ್ತೀನಿ ಸರ್ ಅಂಥೇಳಿ ಹೇಳಿದ್ದೆ. ಸರ್ಪ್ರೈಸ್ ಬ್ಲಾಗ್ ಇದೆ ಅಂಥೇಳಿ ನಿನ್ನೆ ಹೇಳಿದ್ದೆ. ಅಂದರೆ ಇವತ್ತು ಆ ವ್ಲಾಗ್ ನಿಮಗೆ ಇವತ್ತು ಸಿಗೋಂಗಿಲ್ಲ, ಇವತ್ತು ಬರೋಂಗಿಲ್ಲ. ಅದು ನಾಳೆ ಇನ್ಶಾಲ್ಲ ಅದು ಶೇರ್ ಮಾಡ್ತೀನಿ. ಅದು ಶೇರ್ ಮಾಡಬೇಕಂದ್ರೆ ಆಗಲಿಲ್ಲ, ನಿನ್ನೆ ನಾವು ಮಾರ್ಕೆಟ್ಗೆ ಹೋಗಿದ್ದೆಲ್ಲ, ಹಾಗಾಗಿ ನನಗೆ ಶೇರ್ ಮಾಡೋದಾಗಲಿಲ್ಲ. ಇವತ್ತು ನೋಡೋಣ, ಆ ಬ್ಲಾಗ್ ಸ್ಪೆಷಲ್ ಬ್ಲಾಗ್ ನಾಳೆ ಸಿಗುತ್ತಾ ಇನ್ಶಾಲ್ಲ. ಈಗ ನಾನು ಇವತ್ತಿನ ತಯಾರಿ ನಮ್ಮದು ಹಬ್ಬದ ಏನು ಮಾಡ್ತೀನಿ ನಾನು, ಏನೇನಿದೆ ಅದೆಲ್ಲ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಬೇಕಲ್ಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಈಗ ಫಸ್ಟ್ ಇದು ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ತರಬೇಕು. ಈಗ ಇದು ಮಾಡಿ ಬಿಸಿಲಿಗೆ ಇಡ್ಬೇಕು ರೀ. ಇದು ಅಂದರೆ ಜಲ್ದಿ ಸಿಪ್ಪೆ ಎಲ್ಲ ತೆಗಿಯೋಕೆ ಬರುತ್ತಾ, ಇಲ್ಲಾಂದರೆ ಭಾಳ ಇದಾಗುತ್ತೆ. ಅಂದ್ರೆ ಸ್ವಲ್ಪ ದಪ್ಪ ಇದೆ, ಚಲೋನೇ ಇದಾವೆ. ಇದು ಗವಾರಿ ತರಂಗಿಲ್ಲ ನಾನು, ಅದು ಸುಲಿಯಾಕೆ ಕಷ್ಟ ಆಗುತ್ತೆ. ನಾನೇ ಒಬ್ಬಳೆ ಎಲ್ಲ ಮಾಡ್ಕೋಬೇಕಲ್ರಿ, ಹಾಗಾಗಿ ಭಾಳ ತ್ರಾಸ ಆಗುತ್ತೆ ನನಗೆ. ದಪ್ಪ ತೊಗೊಂಬರ್ತೀನಿ ರೀ ಬೆಳ್ಳುಳ್ಳಿ ಈ ಥರ ನೋಡಿರಿ. ಈ ಥರ ಮಾಡಿ ಸ್ವಲ್ಪ ಬಿಸಿಲಿಗೆ ಇಟ್ಬಿಡ್ಬೇಕು ರೀ, ಜಲ್ದಿ ಸಿಪ್ಪೆ ಜಲ್ದಿ ಬಂದುಬಿಡ್ತಾವೆ.
ಹಾಗಾಗಿ ನಾನು ಹಿಂಗೆ ಮಾಡ್ತೀನಿ. ಅರ್ಧ ಕೆ ಜಿ 1 ಕೆ ಜಿದು ಪೇಸ್ಟ್ ಮಾಡ್ತೀನಲ್ಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡಿರಿ. ಈಗ ಆಯ್ತೀಗ ಈಗ ಬಿಸಿಲಿಗೆ ಇಟ್ಬಿಡ್ತೀನಿ. ಇದು 1 ತಾಸು ಇಟ್ಟರೆ ಸಾಕಿದು. ಮ್ಯಾಟೆಲ್ಲ ಒಗ್ದು ಹಾಕಿನಿ. ಈಗ ನೋಡಿರಿ ಇದು ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಈಗ ಇದು ಮಾಡ್ತೀನಿ ರೀ ನಾನು. ಧನಿಯಾ ಪೌಡ್ರ್ ಮಾಡಬೇಕು, ಅದು ಖಾಲಿ ಆಗಿದೆ. ಈಗ ಅದು ಒಂದು ಮಾಡಿ ಇಡ್ತೀನಿ. ಒಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿದರು, ಧನಿಯಾ ಮಸಾಲ ಯಾವ ಥರ ಮಾಡ್ತೀನಿ ಅಂಥೇಳಿ. ಭಾಳ ಸಿಂಪಲ್ ಮಾಡ್ತೀನಿ ನಾನು, ಏನು ಮಾಡೋಲ್ಲ. ನೋಡ್ತೀನಿ ಅದು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅದು ನನಗೆ ಹೊರಗಿಂದ ತಂದು ಮಾಡೋದು ಸರಿ ಅನ್ಸಂಗಿಲ್ಲ. ಎಷ್ಟು ಚಲೋ ಐತೆ ಅಂದ್ರೂ ಚಲೋ ಕ್ವಾಲಿಟಿ ತೊಗೊಂಬಂದ್ರೆ ನಂಗೆ ಇದು ಸಮಾಧಾನ ಆಗಲ್ಲ. ಅದು ಧನಿಯಾ ರೀ, ಅವೇಜ್ ಬೀಜ ಅಂತಾರಲ್ಲ ಅದು ಇದು. ಮತ್ತು ಇದಕ್ಕೆ ನಾನು ಏನು ಹಾಕ್ತೀನಿ ನೋಡಿರಿ, ಇದಕ್ಕೆ ಒಂದು 4 ತೇಜ್ಪತ್ತಾ ಹಾಕ್ತೀನಿ. ಅಂದರೆ ಧನಿಯಾ ಮಸಾಲ ಚಲೋ ಆಗುತ್ತೆ ರೀ. ಈ ಥರ ನೀವು ಮಾಡಿರಿ, ಭಾಳ ಟೇಸ್ಟಿಯಾಗಿ. ಈ ಥರದ ಬದಲು ನಾವು ಮನೆಗೆ ಈ ಥರ ನಾವು ಮಾಡಿದರೆ ಬೆಸ್ಟ್ ಆಗುತ್ತೆ ನೋಡಿರಿ. ಸ್ವಲ್ಪ ಹುರ್ಕೋಬೇಕು, ಇದು ಜಾಸ್ತಿ ಉರಿಬಾರ್ದು, ಸ್ವಲ್ಪ ಸ್ಮೆಲ್ ಬರಬೇಕು. ಆವಾಗ ಜಸ್ಟ್ ಹುರಿದು ತೆಗೆದುಬಿಡ್ಬೇಕು. ಮತ್ತು ಯಾವ ಏನು ಹಾಕೋಂಗಿಲ್ಲ ನಾನು ಜಾಸ್ತಿ ಮಸಾಲೆ. ಕಿಟ್ಟಿ 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 ನೋಡ್ರಿ ಇಲ್ಲಿ ಬಂದುಬಿಡ್ತಾ. ಈಗ ನೆಕ್ಸ್ಟ್ ಜಾರ್ ತೊಗೊಂಡು ಹಾಕ್ತೀನಿ. ಜಾರ್ ಈಗ ಮಾಡಿಟ್ರೆ ನಮ್ಗೆ ಹಬ್ಬಕ್ಕೆ ಅನುಕೂಲ ಆಗುತ್ತೆ ರೀ, ಜಲ್ದಿ ಮಾಡ್ಕೊಳಕ್ಕೆ. ಇಲ್ಲಾಂದರೆ ಎಲ್ಲ ಒಮ್ಮಕ್ಳು ಎದೆ ಮೇಲೆ ಬಂದಂಗೆ ಆಗ್ಬಿಡ್ತೀವಿ, ಟೈಮ್ನೇ ಇಲ್ಲ. ಮತ್ತು ನಾಳೆ ಮಾಡಬೇಕಂದ್ರೆ ಸ್ವಲ್ಪ ಮತ್ತೆ ನಾಳೆ ನಾವು ಶಿರ್ಕುರ್ಮದು ಅದು ಡ್ರೈ ಫ್ರೂಟ್ಸು ಅದು ತರೋದು ಹೋಗ್ಬೇಕು. ಇನ್ನೂ ತಂದಿಲ್ಲ ನಾವು. ನೋಡಿರಿ ಈ ಥರ ಆಗಿದೆ, ತೋರಿಸ್ತೀನಿ. ಸಾಕಿಷ್ಟು ಹುರ್ಕೊಂಡ್ರೆ ಸಾಕು. ಈಗ ಜಾರ್ ತೊಗೊಂಡಿನಿ, ಇದ್ರೊಳಗೆ ಹಾಕ್ತೀನಿ. ಸ್ಮೆಲ್ ಗಮ್ಮನ ಹಾಕತ್ತೀನಿ ನೋಡ್ರಿ, ಅಷ್ಟು ಚಲೋ ಬರ್ತೈತ್ರಿ ಇದು ಅವೇಜಿಂದ. ಈಗ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಎಲ್ಲ. ಈಗ ಹಾಕಿ ನೋಡ್ರಿ ಜಾರ್ ಒಳಗೆ. ಇದಕ್ಕೆ ಪೌಡ್ರ್ ಮಾಡ್ಕೊಂಬಿಡ್ತೀನಿ, ಪೈನ್ ಪೌಡ್ರ್. ಈಗ ನೋಡ್ರಿ ಪೈನ್ ಪೌಡ್ರ್ ಆಗೈತಿ ಈ ಥರ. ನೋಡ್ರಿ ಎಷ್ಟು ಮಸ್ತಾಗಿತ್ತು, ಮಾಷಾಲ್ಲ. ಈಗ ಪೌಡ್ರ್ ಮಾಡೀನಿ ನೋಡ್ರಿ, ಎಷ್ಟು ಮಸ್ತಾಗಿತ್ತು ಮಾಷಾಲ್ಲ. ಪೌಡ್ರ್ ಫೈನ್ ಪೌಡ್ರ್ ಆಗಿತ್ತು. ಈಗ ಈ ಥರ ಫೈನ್ ಆಗಬೇಕು ನೋಡ್ರಿ ಪೌಡ್ರ್, ಮಾಷಾಲ್ಲ. ಈಗ ಇದಕ್ಕೆ ನಾನು ಕಂಟೈನರ್ನಾಗ ಹಾಕಿಟ್ಬಿಟ್ಟು, ಸ್ವಲ್ಪ ಬಿಸಿ ಐತೆ ಅಂದರೆ ಇದು ಪ್ಲಾಸ್ಟಿಕ್ಕಿಂದಲ್ಲ, ಹಂಗಾಗಿ ಸ್ವಲ್ಪ ಬಿಟ್ಟು ಹಾಕ್ತೀನಿ. ಭಾಳ ಸುಡ್ತಾ ಇದೆ ಮಸಾಲೆ. ಹೋಮ್ ಮೇಡ್ ಮಸಾಲ ನೋಡ್ರಿ ಇದು. ಈ ಥರ ಒಂದು 4 ತೇಜ್ಪತ್ತಾ ಹಾಕಿ, ಧನಿಯಾ ಹಾಕಿ ಸ್ವಲ್ಪ ಹುರಿದು ಮಾಡಿಬಿಟ್ರೆ ಸೂಪರ್ ಆಗುತ್ತೆ ನೋಡ್ರಿ. ಎಲ್ಲ ನೀವು ಇದು ಚಿಕನ್ದಾಗಲಿ ಮಟನ್ದಾಗಲಿ ಬಗಾರ ರೈಸ್ ಮಾಡಿರಿ, ಯಾವ್ದಾರ ನೀವು ಏನು ಅಡುಗೆ ಮಾಡ್ತಿರಲ್ಲ, ಸಬ್ಜಿಗೆ ವೆಜ್ ರೆಸಿಪಿ ಮಾಡ್ತಿರಲ್ಲ, ಎಲ್ಲ ವೆಜ್ ಪಲ್ಯಗೆ ಎಲ್ಲದಕ್ಕೆ ಹಾಕಿರಿ, ಭಾಳ ಟೇಸ್ಟ್ ಆಗುತ್ತೆ. ಅದು ಬಿರಿಯಾನಿಗೆ ಹಾಕಬೇಕು, ಮಟನ್ ಚಿಕನ್ಗೆ ಹಾಕ್ಬೇಕು ಅನ್ನೋದಿಲ್ಲ. ವೆಜ್ ಪಲ್ಯ ನಾ ಮಾಡ್ತೀನಲ್ಲ ಡೈಲಿ, ಯಾವತ್ತು ಪಲ್ಯ ಮಾಡ್ತೀನಿ ನೋಡ್ರಿ, ಎಲ್ಲದಕ್ಕೆ ಒಂದೊಂದು ಚಮಚ ಹಾಕಿ ಇರ್ತೀನಿ ನಾನು. ಬ್ಯಾಳೆ ಒಂದು ಬಿಟ್ಟು, ಬ್ಯಾಳೆ ಸಾರು ಬಿಟ್ಟು ಒಂದೇ ಬಿಟ್ಟು ಎಲ್ಲದಕ್ಕೆ ಹಾಕ್ತೀನಿ, ಪ್ರತಿಯೊಂದಕ್ಕೆ. ಈಗ ಆತು, ಈ ಕಂಟೈನರ್ನಾಗ ತುಂಬಿ ಇಟ್ಬಿಡ್ತೀನಿ. ಧನಿಯಾ ಮಸಾಲ ಹಾಕಿ ನೋಡ್ರಿ ಡಬ್ಬಿ ಒಳಗೆ. ನೋಡ್ರಿ ಇಷ್ಟಾಗಿದೆ. ಈಗ ಮುಚ್ಚಿಬಿಡ್ತೀನಿ. ಇದು ರೆಡಿ ಆಯ್ತು ನೋಡ್ರಿ ಧನಿಯಾ ಮಸಾಲ. ಟೆನ್ಷನ್ ಇಲ್ಲಿ ಇದ್ರದ್ದು ಧನಿಯಾ ಮಸಾಲದು, ಇಲ್ಲಾಂದ್ರೆ ಇಲ್ಲ ಅಂಥೇಳಿ ಇದು ಮಾಡಿದ್ದೆ. ಈಗ ಹಬ್ಬಕ್ಕೆ ಇಷ್ಟ ಆಗುತ್ತೆ, ಇನ್ನೂ ಉಳಿತೈತೆ ನಮ್ಗೆ ಜಾಸ್ತಿನ. ನೋಡಿರಿ ಫ್ರೆಂಡ್ಸ್ ಈ ಥರ. ಧನಿಯಾ ಮಸಾಲ ಅಂತ ರೆಡಿ ಮಾಡೀನಿ. ಈಗ ಅದು ಬೆಳ್ಳುಳ್ಳಿ ಸುಲಿದು ಅದು ಒಂದು ಪೇಸ್ಟ್ ಮಾಡೋದಿದೆ. ಅದು ಇದು ತರಬೇಕು ರೀ, ಜಿಂಜರ್ ತರಬೇಕು, ಅದಿಲ್ಲ. ಈಗ ಅದು ಒಣಗಲಿ 1 ತಾಸು. ಆಮೇಲೆ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದೈತೆ, ಹೋಗಿ ತೊಗೊಂಬಂದು ಅದು ಮಾಡ್ತೀನಿ. ಈ ಬ್ಲಾಗ್ನಲ್ಲಿ ಆದರೆ ಅದು ಶೇರ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ನಾನು. ಮತ್ತೇನೇನು ಇದಾವೆ ನೋಡೋಣ ಕೆಲಸ ಭಾಳ ಅದಾವ. ಭಾಂಡೆ ತಿಕ್ಕಿನಿ ರೀ ಮುಂಜಾನೆ, ಜಲ್ದಿನ ತಿಕ್ಬಿಟ್ಟೀನಿ ರೀ ಭಾಂಡೆ. ಈಗ ಸ್ವಲ್ಪ ಶೇಂಗಾದು ಅದು ಇದು ಮಾಡಿದ್ದೈತೆ, ಸಿಪ್ಪೆ ಎಲ್ಲ ತೆಗಿಬೇಕು. ಅದನ್ನು ಮಾಡಿಟ್ಬಿಡ್ತೀನಿ, ಸಿಪ್ಪೆ ತೆಗಿಬೇಕು. ಹುರಿದಿದ್ದು ಶೇಂಗಾ ಸಿಗ್ತಾವ ಇಲ್ಲೇ.
ಜಲ್ದಿ ಬಂದುಬಿಡ್ತಾವ್ರಿ ಸಿಪ್ಪಿ. ಮೊದಲೇ ಇದು ಹುರಿದಿದ್ದಿರ್ತಾವಲ್ಲ, ಹಾಗಾಗಿ ಕಷ್ಟ ಏನಾಗಲ್ಲ. ಇದನ್ನ ಸ್ವಲ್ಪ ಬಿಸಿಲಿಗೆ ಇಡ್ತೀನಿ. ಇದಕ್ಕೆ ಬೆಲ್ಲ ಮತ್ತು ಇದು ಶೇಂಗಾ ತಿಂದರೆ ಅಷ್ಟು ಟೇಸ್ಟ್ ಆಗುತ್ತೆ. ಹುರಿದಿದ್ದೇ ಇರ್ತಾವೆ. ಇದು ಬಿಜಾಪುರಲ್ಲಿ ಫೇಮಸ್ ರೀ ಇದು. ನಿಮ್ಮ ಹತ್ರ ಸಿಗ್ತಾವೇನು ಹೇಳಿರಿ, ಕಮೆಂಟ್ ಮಾಡಿ ನಂಗೆ. ನಮ್ಮ ಮಮ್ಮಿ ಊರಲ್ಲಿ ಸಿಗಂಗಿಲ್ಲ ರೀ ಇದು. ಅಲ್ಲಿಂದ ಬಂದು ತೊಗೊಂಡು ಹೋಗ್ತಾರೆ ಅವರು. ಇಲ್ಲಿ ಬಂದರೆ ಯಾವಾಗಾರ ಬರ್ತಾರಲ್ಲ, ಇಲ್ಲಿಂದ ತೊಗೊಂಡು ಹೋಗ್ತಾರೆ, ಚಲೋ ಇರ್ತಾವಂಥೇಳಿ. ಇಲ್ಲಾಂದ್ರೆ ನನ್ಗಾರು ಹೇಳಿರ್ತಾರೆ ತೊಗೊಂಬ ಅಂಥೇಳಿ. ಭಾಳ ಇಷ್ಟಪಟ್ಟು ಚಟ್ನಿ ಅದು ಭಾಳ ಟೇಸ್ಟಿ ಆಗುತ್ತೆ ಇದ್ರದ್ದು. ನೋಡಿರಿ ಈಗ ಆಗಿದೆ. ಇದನ್ನು ಬಿಸಿಲಿಗೆ ಇಟ್ಟು ಬಿಡ್ತೀನಿ. ಒಂದು 15 ನಿಮಿಷ ಇಟ್ಟರೆ ಸಾಕ್ರಿ. ಅದು ಸ್ವಲ್ಪ ಬೆಚ್ಚಗಾಗಬೇಕಿದೆ ಅಷ್ಟೇ. ಈ ಥರ ಕೆಲಸ ನಡೆದಿತ್ತು ನೋಡ್ರಿ ನಂದು ಇವತ್ತು. ಬ್ಯಾಳಿ ಅದು ತಂದಿದ್ದು ಡಬ್ಬ್ಯಾಗ ಹಾಕಿ ಇಟ್ಬಿಡ್ತೀನಿ ರೀ. ಕ್ಲೀನ್ ಮಾಡೀನಿ ಎಲ್ಲ. ಇದು ಇದನ್ನು ತಣ್ಣಗಾತಿದ್ದು ಧನಿಯಾ ಪೌಡ್ರ್. ಇಟ್ಟಿನಿ ಮುಂದಲೆ, ಮತ್ತು ಹೊರಗಿಂದ ಅಷ್ಟದ. ಇನ್ನು ಕುಕ್ಕರನ್ನು ತೆಳಿಬೇಕು. ಈಗ ಹೊರಗೆ ಹೋಗ್ತೀನಿ. ಅದು ಡ್ರೆಸ್ ಯಾವ ಥರ ತೊಗೊಂಡಿನಲ್ಲ ಅದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ನೀರು ಖಾಲಿ ಆಗೈತೆ. ಸಿಂಟೆಕ್ಸ್ ಮುಂಜಾನೆ ಹಚ್ಚಿರ್ತೀವಿ ಅಂದ್ರೂ ಮನಿ ಪ್ಲ್ಯಾಂಟ್ನವ್ರಿಗೆ ನೀರು ಹಾಕಿಲ್ಲ. ಮಕ್ಳಿಗೆ ಹೇಳಿರ್ತೀನಿ ಹಾಕಂಥೇಳಿ, ಅವರು ಒಂದು ಸಲ ಹಾಕ್ತಾರೆ, ಒಂದು ಸಲ ಹಾಕಲ್ಲ. ಸ್ವಲ್ಪ ಜಾರು ಹಾಕ್ತಾವ. ನೋಡ್ತೀನಿ ನೀರು ತುಂಬೈತೇನಿಲ್ಲ. ಆಗಲೇ ಹಚ್ಚಿದ್ದೆ ನೀರು. ಸಿಂಟೆಕ್ಸ್ ಇದು ಬೋರಿಂದ ರೀ, ಅದು ನಳದು. ಇದು ಬೋರಿಂದು, ಇದು ಹಳದು. ಖಾಲಿ ಆಗೈತೆ. ಇದೊಂದು ಫುಲ್ ಇದೆ. ಇದು ಒಂದು ಅರ್ಧ ಇಷ್ಟ ಐತೆ. ಅದು ಹಚ್ಚೀನಿ ರೀ, ನಳದು ಹಚ್ಚೀನಿ. ತಲೆ ಸ್ನಾನಕ್ಕೆ ನಳದು ಯೂಸ್ ಮಾಡ್ತೀವಿ. ಅದು ಬೋರಿಂದ ಏನೈತೆ ಬಳಸೋಕ್ಕೆಲ್ಲ, ಬಾಂಡೆ ಅದು ತಿಕ್ಕೋಕ್ಕೆಲ್ಲ ತೊಗೊತೀವಿ. ನೀರು ತುಂಬ ಭಾಳ ಇದು ರೀ ಬೋರಿಂದು. ಏರೆಲ್ಲ ಭಾಳ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅದರಿಂದ. ಹಾಗಾಗಿ ಭಾಳ ಕಷ್ಟ ಆಗುತ್ತೈತೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಮುಂದೆ ಮನೆ ಕಟ್ಟಕತ್ತಾರೆ ಇವರು. ಧೂಳು ಭಾಳ ಬರ್ತಿದ್ರಿ ಮನೆ ಒಳಗೆ. ಸ್ವಲ್ಪ ಮಳೆ ಆಯ್ತು ಮೊನ್ನೆ. ಈಗೀಗ ಸ್ವಲ್ಪ ಸ್ವಲ್ಪ ಕಡಿಮೆ ಅನ್ಸಾಕತ್ತಿದೆ. ಕೆಳಗಿನ ನೋಡ್ರಿ ಈ ಥರ ಇದೆ. ಇದು ನಮ್ದು ಈ ಕಡೆದು ಬೈಕ್. ಇವ್ರು ಬೇರೆಯವ್ರದ್ರಿ ಮುಂದವ್ರದ್ದು. ಕೆಳಗೆ ಹೋಗ್ತೀನಿ ರೀ. ಬಂದ್ ಮಾಡ್ಬಿಡ್ತೀನಿ ನಾವು. ಒಂದು 5 ನಿಮಿಷ ಆದರೆ ತುಂಬುತ್ತಾಗ ಸಿಂಟೆಕ್ಸ್. ಮಕ್ಕಳು ಸ್ಕೂಲ್ಗೆ ಹೋದ್ರೆ ಈಗ ನನ್ನ ಕೆಲಸ ಸ್ಟಾರ್ಟ್ ಆಗೈತೆ. ಮನಿ ಪ್ಲ್ಯಾಂಟ್ ನೋಡ್ರಿ ಎಷ್ಟು ಸೂಪರಾಗಿ ಕಾಣಿಸಕ್ಕೆ. ನೀರು ಹಾಕಿದ್ರೆ ಇನ್ನೂ ಸ್ವಲ್ಪ ಗ್ರೀನಾಗಿ ಭಾಳ ಮಸ್ತ್ ಆಗುತ್ತೆ. ಗ್ರೀನ್ರಿ ಅಂದರೆ ನನಗೆ ತುಂಬಾ ಇಷ್ಟ ಅಂಥೇಳಿ. ಈಗ ಡ್ರೆಸ್ ತೋರಿಸ್ತೀನಿ ರೀ ಯಾವ ಕಲರ್ ಐತೆ ಅಂಥೇಳಿ. ನೋಡಿರಿ ಕಲರ್ಗೆ ನಾನು ಅಷ್ಟು ವೇಟ್ ಮಾಡಿ ತೊಗೊಂಬಂದೀನಿ ನೋಡಿರಿ. ಈ ಕಲರ್ ಹೇಳಿ ಬಂದಿದ್ದೆ ನಾನು ಅವ್ರಿಗೆ ಶಾಪ್ನಲ್ಲಿ. ಇದೇ ಕಲರ್ ಇದ್ದರೆ ನನಗೆ ಹೇಳ್ರಿ, ಇಲ್ಲಾಂದರೆ ನಾನು ತೊಗೊತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಬಂದಿದ್ದೆ. ನೋಡಿರಿ ಫ್ರೆಂಡ್ಸ್, ಈ ಥರ ಕಲರ್ ಇದೆ. ನೆಕ್ ಡಿಸೈನ್ ಈ ಥರ ಇದೆ ನೋಡಿರಿ. ಟಿಕ್ಲಿ ಅದಾವೆ ಸಣ್ಣ ಸಣ್ಣ ಈ ಥರ. ಸ್ಲೀವ್ಸ್ ಸಿಂಪಲ್ ಇದಾವೆ. ಈ ಥರ ಬಂದಿತ್ತು ನೋಡಿರಿ ನನ್ನ ಡ್ರೆಸ್. ಬಾಟಮ್ಗೆ ಈ ಥರ ಡಿಸೈನ್ ಬಂದಿತ್ತು ನೋಡಿರಿ ರೌಂಡಾಗಿ.
ಇದು ಒಂದು ಕಲರ್ ತೊಗೊಂಡು ನೋಡಿರಿ, ಇದೂ ಸಿಂಪಲ್ ಇದೆ. ನೆಕ್ಕಿಗೆ ಈ ಥರ ಡಿಸೈನ್ ಬಂದಿತ್ತು. ಇದ್ರೊಳಗೆ ದುಪ್ಪಟ್ಟ ಬಂದಿತ್ತು ನೋಡಿರಿ. ಈ ಥರ ಬಾಟಮ್ಗೆ ಈ ಥರ ಲೇಸ್ ವರ್ಕ್ ಇದೆ, ಸ್ಲೀವ್ಸ್ಗನ ಇದೆ. ಪೌಡ್ರ್ ಸಿಗೋವಲ್ದು, ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಆಗಿದೆ. ಭಾಳ ಇಷ್ಟ ಮಗಳದು. ಝಾರಾದೂ ಹಿಂಗೆ ಇದೇ ಡ್ರೆಸ್, ಝಾರಾದ ಡ್ರೆಸ್ ಕಲರ್ನೇ ಇದೆ, ಹಿಂಗೆ ಐತೆ ಸೇಮ್. ನೋಮಾನ್ ಡ್ರೆಸ್ ಕಲರ್ನೂ ಸೇಮ್ ಹಿಂಗೆ ಇದೆ. ನಮ್ಮ ಹಸ್ಬೆಂಡ್ಗೂ ಹೇಳ್ಬೇಕಂತ ಹೇಳಿ ಮಾಡೀನಿ, ಇದೇ ಕಲರ್ ತೊಗೋ ಅಂಥೇಳಿ. ಇನ್ನೂ ಅವ್ರು ತೊಗೊಂಡಿಲ್ಲ. ಅವ್ರು ತೊಗೊಂಡ್ರೆ ಇದೇ ಶರ್ಟ್ ಆಗಲಿ ಟೀ ಶರ್ಟ್ ಆಗಲಿ ಇದೇ ಕಲರ್ ನಾನು ಕೊಡಿಸ್ಬೇಕಂತ ಹೇಳಿ ಮಾಡೀನಿ. ಯಾಕಂದರೆ ಎಲ್ಲರೂ ಒಂದೇ ಥರ ಮ್ಯಾಚಿಂಗ್ ಡ್ರೆಸ್ಸಸ್ ಆಗ್ತಾವೆ ನಮ್ಮದು. ಹಾಗಾಗಿ ನೋಡಿರಿ ಫ್ರೆಂಡ್ಸ್ ಈ ಥರ ಡ್ರೆಸ್ ತೊಗೊಂಡಿದ್ದು ನೋಡಿರಿ. ನಾನು ಹೆಂಗೆ ಅನ್ಸೈತೆ ನನ್ನ ಡ್ರೆಸ್ ಕಾಮೆಂಟ್ ಮಾಡಿ ಹೇಳಿ. ಸಿಂಪಲ್ ಹಾಕ್ತೀನಿ ರೀ, ನಾನು ಜಾಸ್ತಿ ಹೆವಿ ಡ್ರೆಸ್ಸಸ್ ಹಾಕಲ್ಲ. ಈ ಥರ ದುಪಟ್ಟ ಬಂದಿತ್ತು ನೋಡಿರಿ ಇದ್ರ ಮೇಲೆ. ಈ ಥರ ನಾವು ಡ್ರೆಸ್ ತೊಗೊಂಡ್ರೆ ನಮ್ಗೆ ಡೈಲಿನ ಯೂಸ್ ಆಗ್ತಾವೆ, ಮತ್ತು ನಾವು ಎಲ್ಲರ ಹೊರಗಡೆ ಹೋದ್ರೂ ಹಾಕ್ಕೋಬೋದು. ಈಗ ಹೆವಿ ಡ್ರೆಸ್ ತೊಗೊತೀವಲ್ಲ, ಅದು ಎಲ್ಲರ ಫಂಕ್ಷನ್ಗೆ ಹೋದರೆ ಯೂಸ್ ಆಗುತ್ತಾ. ಮತ್ತು ಟಿಜ್ರಿ ಒಳಗೆ ಹಾಗೆ ತಗೊಂಡೋಗಿ ಇಟ್ಬಿಡೋದ್ರಿ. 3,000 4,000 ಕೊಟ್ಟು ಅಷ್ಟು ತೊಗೊಳೋದು ಮತ್ತು ಹಂಗೆ ಇಡೋದು. ಯಾಕಂದರೆ ಮೊದ್ಲಾಗಂದು ನಂದು ಹೆವಿ ಕುಂದನ್ ಸೀರೆ, ಜರಿ ಸೀರೆ ಮದುವೆಯಾಗಿ ತೊಗೊಂಡಿದ್ದು. ಆಮೇಲೆ ನಮ್ಮ ತಮ್ಮವ್ರ ಮದುವೆಯಾಗಿ ತೊಗೊಂಡಿದ್ದು ಭಾಳ ಅಂದರೆ ಭಾಳ ಸೀರೆ ಡ್ರೆಸ್, ಹೆವಿ ಡ್ರೆಸ್ ಭಾಳ ಅದಾವ. ಅದು ಹೆಂಗೆ ಕುಂತಾವ ಹಾಗೆ ಕುಂತಾವ. ಒಂದಿನ ಶೇರ್ ಮಾಡ್ತೀನಿ ರೀ ನಾನು ಯಾವ್ಯಾವ ಥರ ನಾನು ಸೀರೆ ತೊಗೊಂಡೀನಿ ಅಂಥೇಳಿ. ಭಾಳ ವೇಟ್ ಸೀರೆ ಅದಾವ ರೀ. ಹಾಗಾಗಿ ಅದೆಲ್ಲ ಬಿಟ್ಟಿನಿ. ಈಗ ಸಿಂಪಲ್ ಡ್ರೆಸ್ ಹಾಕ್ತೀನಿ ರೀ. ನಂಗೆ ಖುಷಿ ಆಗುತ್ತೆ. ನಮ್ಗೆ ಯಾವ ಥರ ಖುಷಿ ಆಗುತ್ತೋ ಆ ಥರ ನಾವು ಹಾಕ್ಕೋಬೇಕು. ಬೇರೆಯವ್ರು ಏನು ಅಂತಾರೆ ಈ ಥರ ಸಿಂಪಲಾಗಿ ಡ್ರೆಸ್ ಹಾಕೋದು ಆ ಥರ ನಾವು ಅಂದ್ಕೊಂಡ್ರೆ ಆಯ್ತು ನೋಡಿರಿ, ಶೆಕಿ ಅಂಥೇಳಿ ಇದು ಮಾಡೋದು. ಈಗಂತೂ ನನಗೆ ಸಿಂಪಲ್ ಡ್ರೆಸ್ ಇಷ್ಟ ಆಗತ್ತವ. ಇಂಥದ್ದೇ ಡ್ರೆಸ್ ಯಾವಾಗಲೂ ತೊಗೊಂಡ್ರೆ ಇದೇ ಥರ ನಾನು ಡ್ರೆಸ್ ತೊಗೊತೀವಿ. ನೀವು ನೋಡಕತ್ತಿರಲ್ರಿ ನನ್ನ ಬ್ಲಾಗ್ನಲ್ಲಿ ಸಿಂಪಲ್ ಡ್ರೆಸ್ ಇರ್ತಾವೆ, ಅದೇ ಥರ ನಾನು ತೊಗೊಳೋದು ಯಾವಾಗಲೂ. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ. ನಾಳೆ ಇನ್ಶಾಲ್ಲ ಸರ್ಪ್ರೈಸ್ ಬ್ಲಾಗ್ ಸಿಗುತ್ತೆ ನಿಮಗೆ. ನೋಡಿರಿ, ತಪ್ಪದೆ ನೋಡಿರಿ. ಇವತ್ತು ಬರಬೇಕಿತ್ತು, ಅದು ಇವತ್ತು ಆಗಲಿಲ್ಲ. ನಾಳೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಓಕೆ, ಟೇಕ್ ಕೇರ್, ಬಾಯ್.